ಎಲ್ಲ ಮೂರನೇ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ನಿಮಗೆ ಈ ಒಂದು ಕೌಶಲ್ಯ ಭಾಗ 2 ಇದರಲ್ಲಿ ಕೆಲವು ಚಟುವಟಿಕೆ ಆಧಾರಿತ ಪಠ್ಯಕ್ರಮವನ್ನು ನೀಡಿದ್ದಾರೆ. ಅದರ ಅನುಸಾರವಾಗಿ ಇಮೇಲ್ ಸಿದ್ಧಪಡಿಸುವುದು ಹೇಗೆ, ಇಮೇಲ್ ಸಿದ್ಧಪಡಿಸುವಾಗ ಅನುಸರಿಸಬೇಕಾದ ಕೆಲವು ಪ್ರಮುಖ ಅಂಶಗಳೇನು ಅಂತೇಳಿ ನಮಗಿಲ್ಲಿ ಕೊಟ್ಟಿದ್ದಾರೆ. ಇದು 10 ಮಾರ್ಕ್ಸಿಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಆಗಿದೆ. ನಾವು ಇಮೇಲನ್ನು ರಚನೆ ಮಾಡುವಾಗ ಇಲ್ಲಿ ಕೆಲವು ಅಂಶಗಳು ನಿಮಗೆ ನಾನು ಕೊಟ್ಟಿದ್ದೀನಿ. ಅದರ ಅನುಗುಣವಾಗಿ ನೀವು ಇಮೇಲನ್ನು ಸಿದ್ಧಪಡಿಸಬೇಕು. ಇಮೇಲನ್ನು ಬರೆಯುವಾಗ ಮೊದಲನೇ ವಿಷಯ ಈ ರೀತಿ ಇರಬೇಕು. ಸೂಕ್ತ ವಿಷಯ ಶೀರ್ಷಿಕೆ ಅಂದರೆ ಕ್ಲಾರಿಟಿ ಆ್ಯಂಡ್ ಎಫೆಕ್ಟಿವ್ ಸಬ್ಜೆಕ್ಟ್ ಲೈನ್ ಹೊಂದಿರಬೇಕು. ಅಂದರೆ ನೀವು ಇಮೇಲನ್ನು ಬರೆಯುವಾಗ ಈ ಎಲ್ಲ 10 ಅಂಶಗಳು ಬರೆದು ಆಮೇಲೆ ಇಮೇಲನ್ನು ಬರೀಬೇಕು. ಸ್ಪಷ್ಟ ಮತ್ತು ನೇರವಾಗಿರಬೇಕು. ನೀವು ಯಾವುದೇ ಇಮೇಲನ್ನು ಬರೆಯುವಾಗ ನಿಮ್ಮ ಶೀರ್ಷಿಕೆ ಅಥವಾ ಕ್ಲಾರಿಟಿ ಆಗಿರೋ ಒಂದು ಎಫೆಕ್ಟಿವ್ ಲೈನು ಸ್ಪಷ್ಟವಾಗಿರಬೇಕು. ವಿಷಯದ ಶೀರ್ಷಿಕೆಯಲ್ಲೇ ನಿಮ್ಮ ಇಮೇಲ್ ಉದ್ದೇಶ ತಿಳಿಯುವಂತಿರಬೇಕು. ಅಂದರೆ ಏನು ನೀವು ಸಬ್ಜೆಕ್ಟನ್ನು ಬರೀತೀರೋ ಆ ಸಬ್ಜೆಕ್ಟ್ ಬರೆಯುವಾಗಲೇ ನಾವು ಯಾವುದಕ್ಕೆ ಇಮೇಲ್ ಬರೀತಾ ಇರೋವಂಥ ಕ್ಲಾರಿಟಿಯಾಗಿ ಅಲ್ಲಿ ನೀವು ಬರೆದು ಆ ಲೈನ್ ಆ ಸಬ್ಜೆಕ್ಟ್ ವಿಷಯವನ್ನು ನೀವು ಕ್ಲಾರಿಟಿಯಾಗಿ ಮುಗಿಸಬೇಕು. ಅಲ್ಲಿ ಯಾವುದೇ ರೀತಿಯಿಂದ ಗೊಂದಲ ಇರಬಾರದು ಆ ಇಮೇಲ್ ಲೈನ್ ಅಥವಾ ಸಬ್ಜೆಕ್ಟನ್ನು ಬರೆಯುವಾಗ. ಇನ್ನು ಎರಡನೇ ಅಂಶ ಬಂದು ಗೌರವ ಸೂಚಕ. ಅಂದರೆ ನೀವು ಅವ್ರನ್ನ ಬರೆಯುವಾಗ ಪ್ರೀತಿಪೂರ್ವಕ ಮತ್ತು ಗೌರವಾನ್ವಿತ ವಾಕ್ಯವನ್ನು ಪ್ರಾರಂಭ ಮಾಡಬೇಕು. ನಮಸ್ಕಾರ, ಶ್ರೀ, ಶ್ರೀಮತಿ, ಶುಭಾಶಯಗಳು. ನೀವು ಡಿಯರ್ ಅಂತ ಸಂಬೋಧಿಸ್ತಿರಲ್ಲ ಇಂಗ್ಲೀಷಲ್ಲಿ, ಆ ರೀತಿ ಗೌರವವಾಗಿ ನಾವು ಏನು ಮಾಡಬೇಕು, ವಿಷಯದ ಶೀರ್ಷಿಕೆಯನ್ನು ಬರೆದ ಆದಮೇಲೆ ಆ ರೀತಿ ನಾವು ಪ್ರಾರಂಭ ಮಾಡುವಾಗ ಯಾರಾದರೂ ಮಾಡುವಾಗ ನಮಸ್ಕಾರ ಸರ್ ಅಂತ ನಾವು ಮಾತಾಡ್ತೀವಲ್ಲ, ಸೊ ಬರೆಯುವಾಗಲೂ ಹಂಗೆ ಗೌರವಪೂರ್ವಕವಾಗಿ ಅವರಿಗೆ ನೀವು ಪ್ರೀತಿಪೂರ್ವಕವಾಗಿ ಗೌರವಿತವಾಗಿ ಪದಗಳನ್ನು ಆರಂಭಿಸಬೇಕು. ಇನ್ನು ಮೂರನೇಶು ಸಂದೇಶದ ಉದ್ದೇಶವನ್ನು ಸ್ಪಷ್ಟವಾಗಿ ನಮೂದಿಸಿದರೆ ಕ್ಲಾರಿಟಿ ಆಗಿರುವಂಥ ಒಂದು ನೀವು ಏನು ಮಾಡಬೇಕು, ಮೊದಲ 2 ವಾಕ್ಯಗಳಲ್ಲಿ ಮುಖ್ಯ ಉದ್ದೇಶವನ್ನು ತಿಳಿಸಬೇಕು. ಯಾವುದಕ್ಕೆ ನೀವು ಇಮೇಲ್ ಬರೀತಾ ಇದ್ದೀರಾ ಅಲ್ವಾ, ಒಂದು ಕೆಲಸಕ್ಕೆ ಬೇಕೋ ಇಲ್ಲ ಲೀವ್ ಬೇಕೋ ಇಲ್ಲ ಕೆಲಸವನ್ನು ರಿಸೈನ್ ಮಾಡ್ತಿದ್ದೀನೋ ಯಾವುದೇ ಕ್ಲಾರಿಟಿಯಾಗಿ ಮೊದಲ 2 ಲೈನಲ್ಲಿ ತಿಳಿಸಿಬಿಡಬೇಕು. ವಿಷಯದಲ್ಲಿ ಸೂಕ್ಷ್ಮವಾಗಿರೋ ಉದ್ದೇಶವನ್ನು ಈ ಹಂತದಲ್ಲಿ ವಿಸ್ತರಿಸಬೇಕು. ಆಮೇಲೆ ಯಾವುದಕ್ಕೆ ನೀವು ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಇಮೇಲನ್ನು ಬರೀತಾ ಇದ್ದೀರಾ ಅಂತ ಉದ್ದೇಶವನ್ನು ಕ್ಲಾರಿಟಿಯಾಗಿ ಬರೆದು ಅವ್ರಿಗೆ ನೀವು ತಿಳಿಸಬೇಕು. ಸೊ ಈ ರೀತಿಯಾಗಿ 3 ಅಂಶಗಳು ನೀವು ಗಮನಿಸಬೇಕು. ಇನ್ನು 4ನೇ ಅಂಶ ಬಂದು ಸಂಕ್ಷಿಪ್ತ ಮತ್ತು ಸರಳ ಭಾಷೆ, ಕ್ಲಾರಿಟಿ ಲ್ಯಾಂಗ್ವೇಜ್. ಅಂದರೆ ಅನಗತ್ಯವಾದ ಶಬ್ದಗಳನ್ನು ಬಳಸಬಾರದು. ಪ್ರಮುಖ ಅಂಶಗಳನ್ನು ಪ್ಯಾರಾಗ್ರಾಫ್ನಲ್ಲಿ ಬುಲೆಟ್ ಪಾಯಿಂಟ್ಗಳಲ್ಲಿ ನೀಡುವುದು ಸೂಕ್ತ. ನಿಮಗೆ ಏನೇನು ಬೇಕೋ ಅಷ್ಟೇ ಬರೀಬೇಕು. ಯಾವುದೇ ಅನಗತ್ಯವಾಗಿರುವಂಥ ಭಾಷೆಯನ್ನು ಸುಮ್ಮನೆ ಅಲ್ಲಿ ಬಳಸಬಾರದು. ಕ್ಲಾರಿಟಿಯಾಗಿ ಅನಗತ್ಯವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟೇ ಇರಬೇಕು. ಪ್ಯಾರಾಗ್ರಾಫ್ಲಿರಬೇಕು. ಬುಲೆಟ್ ಪಾಯಿಂಟಲ್ಲಿ ಬರೆದ್ರೆ ಇಮೇಲ್ ತುಂಬಾ ಚೆನ್ನಾಗಿರ್ತದೆ. ವೃತ್ತಿಪರ ಶೈಲಿ ಮತ್ತು ಶಿಷ್ಟ ಶಬ್ದಗಳನ್ನು ಬಳಸೋದನ್ನು ಕಲಿಬೇಕು. ಅಂದರೆ ನೀವು ಪ್ರೊಫೆಷ್ನಲ್ ಟೋನ್, ಪೊಲೈಟ್ ಲ್ಯಾಂಗ್ವೇಜ್ ಅಂದರೆ ದಯವಿಟ್ಟು, ಈ ಬಗ್ಗೆ ಮಾಹಿತಿ ನೀಡಿರಿ, ನಮಸ್ಕಾರ, ತಪ್ಪಾಯಿತು, ಕ್ಷಮೆ ಇರಲಿ, ಈ ರೀತಿಯಾಗಿರುವಂಥ ಕೆಲವು ಪದಗಳು ನೀವು ಅಂದರೆ ಇದು ವೃತ್ತಿಪರ ಶೈಲಿ. ಅಂದರೆ ನೀವು ಯಾವುದೋ ಒಬ್ಬ HR ಬರೀತಿರುವಾಗ ಆ HR ಮತ್ತು ಆಫೀಸಿಯಲ್ ಇರುವಂಥ ಲ್ಯಾಂಗ್ವೇಜಲ್ಲಿ ನೀವು ಬಳಸೋದನ್ನು ಇರಬೇಕು. ಇದು 5ನೇ ಪಾಯಿಂಟು. ಸೊ 6ನೇ ಪಾಯಿಂಟು ಪ್ರತಿಕ್ರಿಯೆ ಮತ್ತು ಸ್ಪಷ್ಟ ಸೂಚನೆ, ಕಾಲ್ ಆ್ಯಂಡ್ ಆಕ್ಷನ್. ನೀವು ಪ್ರತ್ಯುತ್ತರಕ್ಕಾಗಿ ಏನನ್ನು ನಿರೀಕ್ಷಿಸಿರಿ ಎಂಬುದನ್ನು ಸೂಕ್ತವಾಗಿ ತಿಳಿಸಬೇಕು. ಅಂದರೆ ರಿಪ್ಲೈಗೋಸ್ಕರ ಕಾಯುವಾಗ ಯಾವುದಕ್ಕೋಸ್ಕರ ಕಾಯ್ತಿದ್ದೀರಾ, ಎಷ್ಟು ದಿನ ಕಾಯ್ತಿದ್ದೀರಾ ಅನ್ನೋದನ್ನು ನೀವು ಕ್ಲಾರಿಟಿಯಾಗಿ ಕೊಟ್ಟಾಗ ಏನಾಗುತ್ತೆ, ಆ ಕಡೆ ಮೇಲೆ ಓದಿ ಅವ್ರು ನಿಮಗೆ ಬೇಗನೆ ಏನು ಮಾಡ್ತಾರೆ, ಅದು ಉದಾಹರಣೆ ಈ ರೀತಿ ಹೇಳಬೇಕು. ನಿಮಗೆ ಜುಲೈ 10ರೊಳಗೆ ಉತ್ತರ ನೀಡಲು ವಿನಂತಿಸುತ್ತೇನೆ, ದಯವಿಟ್ಟು ಲಗತ್ತಿಸಿದ ಫೈಲನ್ನು ಪರಿಶೀಲಿಸಿ. ಅಂದರೆ ಯಾವಾಗ ಒಂದು ಡೇಟ್ ಕೊಟ್ಬಿಡ್ಬೇಕು ಅವರಿಗೆ. ಅಂದರೆ ನಾನು ಯಾವ ಫೈಲನ್ನು ನೀವು ಇಲ್ಲಿ ನಮಗೆ ಕಲಿಸ್ತಿರೋದನ್ನು ಕ್ಲಾರಿಟಿಯಾಗಿ ಹೇಳಿಬಿಟ್ರೆ ಅವರಿಗೆ ಆ ರೀತಿ ಇರುವಂತಹ ಭಾಷೆಗಳು ವೃತ್ತಿಪರ ಶೈಲಿಯಲ್ಲಿ ಭಾಷೆಗಳು ನೀವು ಬಳಸೋದನ್ನು ಕಲಿಬೇಕು. ಇನ್ನು ಇದಾದಮೇಲೆ ನಿಮಗೆ 7ನೇ ಪಾಯಿಂಟ್ ಬರುತ್ತದೆ. ಸೊ 7ನೇ ಪಾಯಿಂಟ್ ಏನಂದರೆ ನಿಮಗಿಲ್ಲಿ ಅಡಕಗಳ ಲಿಂಕ್ ಮತ್ತು ಕುರಿತು ಸ್ಪಷ್ಟ ಮಾಹಿತಿ, ಅಟ್ಯಾಚ್ಮೆಂಟ್ ಆ್ಯಂಡ್ ಲಿಂಕ್ಸ್ ಕ್ಲಾರಿಟಿ ಇರಬೇಕು. ಇಮೇಲ್ ಬಗ್ಗೆ ಲಗತ್ತಿಸಿರುವಂಥ ಪ್ರಗತಿ ವರದಿ PDF ಅನ್ನು ನೀಡಿ. ಸೊ ನೀವೇನೇನು ಎಲ್ಲ ಅವ್ರಿಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾ ಇದ್ರು ಆ ಎಲ್ಲ ಡಾಕ್ಯುಮೆಂಟ್ಸ್ ಆ ಒಂದು ಲಿಂಕನ್ನು ನೀವು ಕರೆಕ್ಟಾಗಿ ಅವ್ರಿಗೆ ಕಳಿಸಬೇಕು. ಅದೇ ರೀತಿ 8ನೇ ಅಂಶವನ್ನು ಗಮನಿಸಿದಾಗ ಸೌಜನ್ಯಪೂರ್ವಕ ವಿದಾಯ. ಅಂದರೆ ನೀವು ಕ್ಲೋಸಿಂಗ್ ಸ್ಟೇಟ್ಮೆಂಟನ್ನು ಯಾವತ್ತು ತುಂಬಾ ಸೌಜನ್ಯವಾಗಿರಬೇಕು. ಅಂದರೆ ವಿಶ್ವಾಸಪೂರ್ವಕ, ಅಭಿವೃದ್ಧಿಗಾಗಿ ನಿರೀಕ್ಷಿಸುತ್ತಾ, ಶುಭಾಶಯಗಳೊಂದಿಗೆ ಅಂತ ನೀವು ಕ್ಲಾರಿಟಿ ಕೊಟ್ಟಾಗ ಅವರಿಗೆ ತುಂಬಾ ಒಂದು ರೀತಿ ಸಂತೋಷವಾಗ್ತದೆ. ಇನ್ನು ಹಸ್ತಾಕ್ಷರ ಮತ್ತು ಸೈನ್ ಆಫ್. ಅಂದರೆ ನೀವು ಇಮೇಲ್ ಸಿಗ್ನೇಚರನ್ನು ಕಳಿಸಬೇಕು. ಡಿಜಿಟಲ್ ಅಕ್ಷರಾಸ್ತ್ರ ಅಥವಾ ಹೆಸರು, ಹುದ್ದೆಯ ಸಂಸ್ಥೆ, ಸಂಪರ್ಕ ವಿವರಗಳು ಡೀಟೇಲ್ಸಾಗಿ ಅವರಿಗೆ ಕಳಿಸಬೇಕು. ಯಾವುದೇ ರೀತಿಯಲ್ಲಿ ಗೊಂದಲ ಇರಬಾರ್ದು. ಇನ್ನು
ಪ್ರತ್ಯೇಕ ಮತ್ತು ಅನುಕರಣ ಶಿಷ್ಟಾಚಾರ, ರಿಪ್ಲೈ ಆ್ಯಂಡ್ ಫಾಲೋ ಅಪ್ ಅಂದರೆ ನೀವು ಈ ಹಿಂದಿನ ಇಮೇಲ್ ಕುರಿತು ಸ್ಮರಣೆ ಇರಬೇಕು. ಯಾವ ರೀತಿ ನೀವು ಪ್ರತ್ಯುತ್ತರ ಕಾಯ್ತಿರಬೇಕು, ಅವರು ಕಳಿಸಿದ ಮೇಲೆ ನೀವು ಅದೇ ರೀತಿ ಅವರಿಗೆ ರಿಪ್ಲೈ ಮಾಡುವಂಥ ಒಂದು ಅಂಶವನ್ನು ಈ 10 ಅಂಶಗಳಲ್ಲಿ ನೀವು ಆ ಪರೀಕ್ಷೆಯಲ್ಲಿ ಏನು ಮಾಡಬೇಕು, ಬರೆದುಬಿಟ್ಟು ಆಮೇಲೆ ಇಮೇಲ್ ಬರೀಬೇಕು. ಇಮೇಲ್ ಯಾವ ರೀತಿ ಬರೀಬೇಕು ಅಂತ ನಮ್ಗೆ ಇಲ್ಲಿ ಕೆಲವು ಉದಾಹರಣೆಗಳ ಸಮೇತ ಕೊಟ್ಟಿದ್ದೀನಿ. ಅದನ್ನು ಗಮನಿಸ್ಕೊಂಡು ನೀವು ಇಮೇಲ್ ಬರೆದ್ರೆ ನಿಮಗೆ ಉತ್ತಮ ಅಂಕಗಳು ಸಿಗುತ್ತೆ. ನೋಡಿ, ಈ ರೀತಿ ನೀವು ಇಮೇಲ್ ಬರೀಬೇಕು. ಇಮೇಲ್ ಮಾದರಿ ಈ ರೀತಿ ತಯಾರಿಸಬೇಕು. ಮೊದಲನೇ ನಿಮಗೆ ವಿಷಯ, ಉದ್ಯೋಗದ ಅವಶ್ಯಕತೆಗಾಗಿ ಅರ್ಜಿ ಸಲ್ಲಿಕೆ. ನೆಕ್ಸ್ಟು ಸಂಪನ್ಮೂಲ ಅಧಿಕಾರಿ HAL ಕಂಪನಿ. ವಿಷಯ, ಉದ್ಯೋಗ ಅವಶ್ಯಕತೆಗಾಗಿ ಇಮೇಲ್. ಮಾನ್ಯರೇ, ಮೋಹನ್ BCom ಪ್ರಥಮ ದರ್ಜೆಯಲ್ಲಿ ಪೂರ್ಣಗೊಳಿಸಿರುವೆ. ನಾನು ನಿಮ್ಮ ಸಂಸ್ಥೆಯಲ್ಲಿ ಪ್ರಕಟವಾದ HR ಹ್ಯೂಮನ್ ರಿಸೋರ್ಸ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುತ್ತೇನೆ. ಈ ರೀತಿ ಕ್ಲಾರಿಟಿಯಾಗಿ ಕೊಡಬೇಕು. ಮುಂದೆ ಗಮನಿಸಿದಾಗ, ನನ್ನ ಶೈಕ್ಷಣಿಕ ಹಿನ್ನೆಲೆ ಹಾಗೂ ಹಿಂದಿನ ಅನುಭವವು ಈ ಹುದ್ದೆಗೆ ಅರ್ಹವಾಗಿದೆ ಎಂದು ಭಾವಿಸಿದ್ದೇನೆ. ನನ್ನ ಕೆಲಸದ ನೈಪುಣ್ಯತೆ, ಸಂವಹನ ಕೌಶಲ್ಯ ಮತ್ತು ತಂಡದೊಂದಿಗೆ ಕಾರ್ಯನಿರ್ವಹಣಾ ಸಾಮರ್ಥ್ಯದಿಂದಾಗಿ ನಿಮ್ಮ ಸಂಸ್ಥೆಗೆ ನನ್ನಿಂದ ಒಳ್ಳೆಯ ಕೊಡುಗೆ ಆಗಬಹುದೆಂದು ನಂಬಿದ್ದೇನೆ. ಇಮೇಲ್ ಜೊತೆಗೆ ನನ್ನ ಪರಿಚಯ ಪತ್ರವನ್ನು ಕಳಿಸುತ್ತಿದ್ದೇನೆ. ಅವಶ್ಯಕ ನೀಡಿದರೆ ಸಂದರ್ಶನಕ್ಕೆ ಹಾಜರಾಗಲು ನಾನು ಯಾವಾಗಲೂ ಸಿದ್ಧನಿದ್ದೇನೆ. ಧನ್ಯವಾದಗಳು. ನಿಮ್ಮಿಂದ ಶೀಘ್ರ ಪ್ರತಿಕ್ರಿಯೆ ನಿರೀಕ್ಷಿಸುತ್ತೇನೆ. ನಾನು ನಿಮಗೆ ಏನು 10 ಅಂಶಗಳು ಅಲ್ಲಿ ಹಿಂದುಗಡೆ ಕೊಟ್ಟಿದ್ದೀನೋ 10 ಅಂಶಗಳು ನಿಮಗೆ ಇಲ್ಲಿ ಉದಾಹರಣೆಯಾಗಿ ನೀಡಿದ್ದೀನಿ. ಇದೇ ರೀತಿ ನೀವು ಕ್ಲಾರಿಟಿಯಾಗಿರಬೇಕು. ಯಾವುದೇ ರೀತಿಯಲ್ಲಿ ಗೊಂದಲ ಇಲ್ಲ. ನಾವು ಯಾವುದಕ್ಕೋಸ್ಕರ ಅವ್ರಿಗೆ ಹೇಳ್ತಾ ಇದ್ದೀವೋ, ಏನು ನಾವು ಓದಿದ್ದೀವೋ ಮತ್ತು ನಾವು ಕೊಡುವ ಎಲ್ಲ ಅಂಶಗಳನ್ನು ಇಲ್ಲಿ ನಾವು ತಿಳಿಸಿ ಇಮೇಲನ್ನು ನಾವು ಎಂಡ್ ಮಾಡಬೇಕು. ಇನ್ನು ಕಡೆಯದಾಗಿ ವಂದನೆಗಳು. ಮೋಹನ್ ಎಂ. ನೀವು ಇಮೇಲ್ ಖಂಡಿತ ಬರೀಬೇಕು. ನಾನು ಇಲ್ಲೊಂದು ಎಕ್ಸಾಂಪಲ್ ಆಗಿ book123@gmail.com ಅಂತ ನೀವು ಯಾವ್ದು ಬೇಕಾದ್ರೂ ಇಮೇಲ್ ಕೊಡ್ಬೋದು. ನಿಮ್ಮ ಫೋನ್ ನಂಬರ್ ಹಾಕಬೇಕು, ಮತ್ತು ಇಮೇಲ್ ಐಡಿ ಕೊಡಬೇಕು. ಅಟ್ಯಾಚ್ಮೆಂಟ್ ಫೇಲ್ ಅಂದರೆ ನೀವು ಯಾವ್ದು ಹಿಂದಿನ ವರ್ಷದಲ್ಲಿ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡಿದ, ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆ, ಅವೆಲ್ಲವೂ ಕೊಡಬೇಕು. ಎಲ್ಲ ದಾಖಲೆಗಳ ಲಿಂಕನ್ನು ಅವರಿಗೆ ಮೇಲ್ ಕಳಿಸಬೇಕು. ಸ್ವವಿವರ ಅಂದರೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕು. ಅಟ್ಯಾಚ್ಮೆಂಟ್ ಮಾಡಿ ಅಂದರೆ ಎಲ್ಲ ಫೈಲ್ ಅಟ್ಯಾಚ್ಮೆಂಟ್ ಮಾಡಬೇಕು.